ಶಾಶ್ವತದಿಂದ ಇದ್ದಂಥ ಜನರನ್ನ ದೇವರು ಹೊರಗಡೆ ಕರ್ಕೊಂಡ್ಬರ್ತಾರೆ. ಅವ್ರ ಕೈಲಿ ಕರ್ಕೊಂಬರಕ್ಕಾಗಿಲ್ಲ, ಅವ್ರ ಕೈಲಿ ಕೊಡೋಕ್ಕಾಗಲಿಲ್ಲ. ಅವ್ರದ್ದೊಂದು ಆರ್ಮಿ ಇರಲಿಲ್ಲ, ಒಂದು ನೇವಿ ಇರಲಿಲ್ಲ, ಒಂದು ಏರ್ ಫೋರ್ಸ್ ಇರಲಿಲ್ಲ, ಯಾವ ವೆಪನ್ಗಳಿರಲಿಲ್ಲ, ಯಾವ ವಿಧವಾದ ಸೇನೆಗಳಿರಲಿಲ್ಲ, ಯಾವ ಜ್ಞಾನ ಇರಲಿಲ್ಲ, ಈಟಿ ಕತ್ತಿ ಕಡಗ ಕಳಗ ಯಾವುದು ಇರಲಿಲ್ಲ. ಅವ್ರಿಗೆ ಯಾವ ವೆಪನ್ ಇಲ್ದೇನೆ ಒಂದೇ ಒಂದು ತೊಟ್ಟು ರಕ್ತ ಹಾಕಿ ಹೊರಗಡೆ ಕರ್ಕೊಂಡ್ಬರ್ತಾರಪ್ಪ. ಒಬ್ಬನ ಕರ್ಕೊಂಡ್ಬರ್ಲಿಲ್ಲ, 30 ಲಕ್ಷ ಜನಗಳನ್ನ ಬೇರೆ ಕರ್ಕೊಂಡ್ ಬಂದಿದ್ದಾರೆ. ಯಾಕಂದರೆ ರಕ್ಷಣೆ ಅನ್ನೋದು ದೇವರ ಆಶೀರ್ವಾದಕ್ಕೆ ಅದು ಭಾಗ್ಯದಾಯಕವಾಗಿರುತ್ತೆ. ದೇವರು ಅದರಲ್ಲಿ ನಮ್ಮ ಜೀವಿತವನ್ನ ಅವರು ಅಭಿವೃದ್ಧಿ ಪಡಿಸಕ್ಕೆ ಎದ್ದು ಬರ್ತಾರೆ. ದೇವರ ಕಾರ್ಯಗಳು ಹಗುರವಾಗಿರುತ್ತೆ, ಸಮಾಧಾನ ಆಗಿರುತ್ತೆ, ಧೈರ್ಯವಾಗಿರುತ್ತೆ, ಜಯಕರವಾಗಿರುತ್ತೆ, ಸಮೃದ್ಧಿ ಆಗಿರುತ್ತೆ, ಆಶೀರ್ವಾದ ಆಗಿರುತ್ತೆ. ನೀವು ಕೈಟ್ಟು ಮಾಡುವ ಎಲ್ಲಾ ಕೆಲಸಗಳನ್ನ ಯೆಹೋವನು ನಿಮ್ಮ ಕೈಗಳನ್ನ ಅವರು ವೃದ್ಧಿಪಡಿಸಿ ಅವ್ರ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ 12 ವರ್ಷಗಳಿಂದ ಆಗ್ತಿರೋ ಕಾಯಿಲೆ, ಗುಣವಾಗ್ತಿರೋ ಕಾಯಿಲೆ 12 ಸೆಕೆಂಡ್ ಅಲ್ಲಿ ಗುಣ ಆಗೋದಕ್ಕೆ ರೆಡಿ ಆಗತ್ತೆ. ಯಾವಾಗ ರೆಡಿ ಆಗುತ್ತೆ? ನಿನ್ನ ಹೃದಯದಲ್ಲಿ ಆ ರಕ್ತ ಚೆನ್ನಾಗಿದೆ, ಯೇಸು ರಕ್ತ ಎಲ್ಲಾನು ಗುಣ ಮಾಡುತ್ತೆ, ಆ ರಕ್ತದಲ್ಲಿ ನನಗೆ ಬಿಡುಗಡೆ ಇದೆ, ಆ ರಕ್ತದಲ್ಲಿ ನನಗೆ ವಿಮೋಚನೆ ಇದೆ, ಆ ರಕ್ತ ನನ್ನ ಬಂಧನಗಳಿಂದ ಬಿಡುಗಡೆ ಮಾಡುತ್ತೆ ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಅಂದುಕೊಂಡಳು. ಮೀನ್ಸ್ ಶಿ ರಿಪೀಟೆಡ್ ದ ಗಾಡ್ಸ್ ವರ್ಡ್. ಆಗ ನಂಬಿಕೆ ಕೇಳುವುದರಿಂದ ಬರುತ್ತೆ. ಏನ ಕೇಳ್ತೀರಾ? ದೇವರ ವಾಕ್ಯವನ್ನ ಕೇಳ್ತೀರಾ. ಆ ದೇವರ ವಾಕ್ಯನೇ ರಕ್ತ. ಆ ದೇವರ ವಾಕ್ಯದಲ್ಲಿ ಬಲ ಇದೆ, ಆ ದೇವರ ವಾಕ್ಯದಲ್ಲಿ ಜೀವ ಇದೆ. ಆ ದೇವರ ವಾಕ್ಯ ಎಂದಿಗೂ ಬಿದ್ದು ಹೋಗಲ್ಲ. ಆಕಾಶ ಭೂಮಿ ಅಳಿದು ಹೋದರೂ ದೇವರ ವಾಕ್ಯ ಎಂದಿಗೂ ಅಳಿಯೋದೇ ಇಲ್ಲ. Passover means it's a day of deliverance. ಒಂದು ರಕ್ಷಣೆ, ಸಾಲ್ವೇಷನ್ ಅಂತ ಹೇಳ್ತಾರೆ. ಸಾಲ್ವೇಷನ್ ಅಂದರೆ ದೇವರು ತನ್ನ ಮಕ್ಕಳಿಗೋಸ್ಕರ ಯಾವುದೋ ಒಂದು ಕಾರ್ಯವನ್ನು ಸಿದ್ಧಪಡಿಸಿ ತನ್ನ ಮಕ್ಕಳು ಆಶೀರ್ವಾದ ಪಡಿಬೇಕಂತೇಳಿ ನಮಗಾಗಿ ಆಯ್ತಪಡಿಸಿ ಕೊಡ್ತಾರೆ. ನಮಗಾಗಿ ದೇವರು ಆಯ್ತಪಡಿಸಿ ಕೊಡೋದೇನೆ. ಆಗ ನಾನು ತೋರಿಸ್ತೇನೆ ನಿಮಗೆ 7 ದೀಪಸ್ತಂಭಗಳು. 7 ದೀಪಸ್ತಂಭಗಳನ್ನ ನೋಡಿದ್ರೆ 7 ಕುರಿತ ವಿಶೇಷವಾದ ಆತ್ಮೀಯ ಹಬ್ಬಗಳಿದೆ. ಆ ಆತ್ಮೀಯ ಹಬ್ಬಗಳು, ಒಂದು ಪೆಸಾಕು, ಇನ್ನೊಂದು ಮಾಟ್ಸ, 3ನೇದು ಕೂರಿಮ್, 4ನೇದು ಶವೋತ್, 5ನೇದು ರೋಷ್ ಹಸನ್ನ, 6ನೇದು ಯಾಮ್ ಕಿಪೋರ್, ಮತ್ತೆ 7ನೇದು ಸುಕೋತ್ ಅಂತ ಹೇಳಿ. ಈ 7 ಹಬ್ಬಗಳಲ್ಲಿ 3 ಹಬ್ಬ ಬಂದು ವಿಶೇಷವಾದ ಹಬ್ಬ. ಆ 3 ಹಬ್ಬ ಬಂದು ದೇವರಿಗೆ ಹೃದಯಕ್ಕೆ ಮೆಚ್ಚಿದೆ ಆದ ಹಬ್ಬ. ಅಂದ್ರೆ ಏನು ಹಬ್ಬ? ಆಗ 7 ಹಬ್ಬಗಳು ಏನು ತೋರಿಸತ್ತಂದ್ರೆ ಯೇಸುವಿನ ಶಿಲುಬೆ, 2ನೇದು ಮರಣ, 3ನೇದು ಆತನ ಪುನರುತ್ಥಾನ, 4ನೇದು ಪವಿತ್ರಾತ್ಮರ ಆಗಮನ, 5ನೇದು ಯೇಸುವಿನ ರಹಸ್ಯ ಬರುವಿಕೆ, 6ನೇದು ದೇವರ ನ್ಯಾಯ ತೀರ್ಪು, 7ನೇದು ವರ್ಣಶಾಲೆಗಳ ಹಬ್ಬ. ಅಂದರೆ 1000 ವರ್ಷ ಅರಸಾಕ್ಷಿ ಆಳತಕ್ಕಂಥ ಕಾಲ. ನಾವು ನಿತ್ಯವಾಗಿ ತಂದೆಯ ರಾಜ್ಯದಲ್ಲಿ ನಾವು ಹೋಗಿ ವಾಸ ಮಾಡ್ತೇವೆ. ಆಗ ದೇವರು ಹೇಳ್ತಾರೆ, ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ 3 ಹಬ್ಬಗಳು ವಿಶೇಷವಾದ ಹಬ್ಬ. ಶಕುಂತಲ ಅವರೇ, ಆ 3 ಹಬ್ಬ ಯಾಕೆ ಇಟ್ಟಿದ್ದಾರೆ ಅಂದರೆ ಗಾಡ್ ವಾಂಟೆಡ್ ಟು ಬ್ಲೆಸ್ ಯು ಅಬೆಂಡೆಂಟ್ಲಿ, ನಿನ್ನನ್ನು ಪರಿಪೂರ್ಣವಾಗಿ ಆಶೀರ್ವಾದ ಮಾಡುವಂಥ ದಿನ. ಅದಕ್ಕೆ ಹೇಳ್ತಾರೆ ನೀವು ಸಂಭ್ರಮವಾಗಿರಬೇಕು ಅಂತ ಹೇಳ್ತಾರೆ. ಹೇಳಿ, ನಾನು ಸಂಭ್ರಮವಾಗಿರಬೇಕು, ನಾನು ಸಂಭ್ರಮವಾಗಿರಬೇಕು, ನಗರಿ ನಾನು ಸಂಭ್ರಮವಾಗಿರಬೇಕು. ನೋಡಿ, ವರ್ಷ ಪೂರ್ತಿ ನೀವು ಡಲ್ ಆಗಿರ್ತೀರಾ ಜಾನವರೇ, ಆದ್ರೆ ಬರ್ತ್ಡೇ ದಿನ ಮಾತ್ರ ತನಿಯಾ ಇರ್ಕೋ, ಪೌಡ್ರು ತನಿಯಾ ಇರ್ಕೋ, ಕ್ರೀಮ್ ತನಿಯಾ ಇರ್ಕೋ, ಸೆಂಟ್ ತನಿಯಾ ಇರ್ಕೋ, ತುಣಿ ತನಿಯಾ ಇರ್ಕೋ, ಸಾಪಾಡು ತನಿಯಾ ಇರ್ಕೋ, ಕೋಳಿ ಕೊಕ್ಕರೆ ಎಲ್ಲ ತನಿಯಾ ಇರ್ಕೋ. ಬರ್ತ್ಡೇ ದಿನ ಹೆಂಗಿರ್ತೀರಾ? 1 ವರ್ಷ ನೀವು ಸರಿಯಾಗಿ ಎದ್ದಿಲ್ಲ ಅಂದ್ರೂ ಕೂಡ ಅವತ್ತು ಕರೆಕ್ಟಾಗಿ 6:30 ಎದ್ದು ಸ್ನಾನ ಮಾಡ್ಕೊಂಡ್ಬಿಡ್ತೀರಾ. ಬಟ್ಟೆ ಸಪ್ರೇಟು. 1 ವರ್ಷ ನೀವು ಜೇಮ್ಸ್ ಅವರೇ ಅಲ್ಲಿ ಉಜ್ಜಿಲ್ಲ ಅಂದರು ಅವತ್ತು ಉಜ್ಕೊಂಡ್ಬಿಡ್ತೀರಾ ನೀವು. ಯಾಕಂದ್ರೆ ಅವತ್ತು ಬರ್ತ್ಡೇ ಕ್ಲೀನಾಗಿ ಉಜ್ಬಿಡ್ತೀರಾ. ಅವ್ರು ಉಜ್ಜೋ ರೀತಿ ಹೆಂಗಿರುತ್ತಂದ್ರೆ ಅಲ್ಲೇ ಕೆಳಗೆ ಉಜ್ಬಿಡ್ಬೇಕು. ಉಜ್ಬಿಟ್ಟು ಎಲ್ಲ ರೆಡಿ ಮಾಡಿ ಫೋನ್ ಹತ್ರ ಕಾಯ್ತಾ ಇರ್ತೀರಾ. ವರೋಮ ಕಾಲು, ವರೋಮ. ಯಾರ್ದು ಕಾಲು ಬಂತು ಫಸ್ಟು? ಪವಿತ್ರದ್ ಬಂತ, ರಾಮಿದ್ ಬಂತ, ರಾಜ್ಯದ ಬಂತ? ಅವ್ರು ಹೇಳ್ತಾರೆ, ಸಿಸ್ಟರ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್. ಅಯ್ಯೋ ಸಿಸ್ಟರ್ ಇರಲಿ, ಪರವಾಗಿಲ್ಲ, ಬನ್ನಿ, ಬರ್ಬೇಕು, ಇವೆಲ್ಲ ಬರಬೇಕು, ಎಲ್ಲ ಇವಾಗೆಲ್ಲ ಕೋಳಿ ಇಟ್ಟಿದ್ದೀವಿ, ಬರ್ಬೇಕು, ಬರ್ತೀವಿ. ಇಡೀ ಜನ ಬರ್ತಾರೆ. ಯಾವನ ಬಂದಿಲ್ಲ ಅಂದ್ರೆ ಎಗ್ರಿಗೂ ಒದ್ದಾಕ್ಬಿಟ್ಟಿರ್ತೀವಿ ನಾವು. ಬಂದ ನೀನು ಬರ್ತಡೆಗೆ ಸತ್ತೋಗಿ ಹಾಳಾಗೋಗು ಅಂದ್ಬಿಟ್ಟಿರ್ತೀವಿ ನಾವು. ಆ ಬರ್ತಡೇ ದಿನ ಎಲ್ಲರೂ ಬರೋ ಹಾಗೆ ನೀವು ಏರ್ಪಾಟ್ ಮಾಡ್ಕೊಳ್ತೀರಾ. ಅವ್ರ ಮುಖದಲ್ಲಿ ನಗುಮುಖ ಇಲ್ಲ ಅಂದ್ರೆ ನಾಗೇಶ್ ಅವರೇ, ನಿಮ್ಮ ಮುಖದಲ್ಲಿ ಪಳಪಳ ಅಂತ ಆ ನಗುಮುಖ ಆಗ್ತಾ ಇರುತ್ತೆ ನೋಡಿ. ಅದು ಯಾಕಂದ್ರೆ ಅವತ್ತು ಎಂತಿನ ದಿನ, ಎಂಥ ದಿನ? ಜನ್ಮದಿನ. ಹೇಳಿ, ಅವತ್ತಿನ ದಿನ ನನ್ನ ಜನ್ಮದಿನ. ಜನ್ಮ ಜಾಡೋ ದಿನ ಅಲ್ಲ, ಜನ್ಮ ಜಾಡ್ಬಿಟ್ಟ ಅಂತ ಹೇಳ್ತಾರೆ ಕೆಲವರು, ಪರಕೆಲ್ ಹೊಡೆದ್ಬಿಟ್ಟು. ಅದಲ್ಲ, ಎಲ್ಲರೂ ಬಂದು ಅವತ್ತು ಯಾರು ಏನೇ ಬೈಯೋರಿದ್ರು ಕೂಡ ಅವತ್ತು ಬೈಯಲ್ಲ ನಿಮಗೆ. ಬರ್ತಡೇ ಕಡ, ನಾಳೆ ಬೈಯೋಣ ಬಿಡೋ ಅವನಿಗೆ,
ಇವತ್ತು ಸಾಲ ಕೇಳ್ಬಿಡ ಕಣೋ ಜಯಣ್ಣ ಹತ್ರ, ನಾಳೆ ಕೇಳ್ಕೊಳೋಣ, ಇವತ್ತೊಂದು ಬರ್ತಡೇ ಕಣೋ ಅಲ್ವಾ? ಅವತ್ತು ಯಾರು ನಿಮ್ಗೆ ಸತಾಯಿಸಲ್ಲ. ನಾನು ಹೇಳ್ತೇನೆ, ಆ ಒಂದು ಬರ್ತಡೇ ಬಂದು ಹೋಗ್ಬಿಡುತ್ತೆ. ಆದರೆ ಇದು ತಂದೆಯ ಆಶೀರ್ವಾದಿಸಲ್ಪಟ್ಟ ಮಹಿಮೆ ಪಡೋ ಹಬ್ಬದ ದಿನ. ನಿಮಗಾಗಿ ದೇವರು ಎಲ್ಲವನ್ನ ಮಾಡಿ ಮುಗಿಸಿಕೊಟ್ಟದ ದಿನ. ಆಗ 3 ಹಬ್ಬ ವಿಶೇಷವಾದದ್ದು. ಓದಿ ಮಾತನ್ನ. ಹುಳಿಯಿಲ್ಲದ ರೊಟ್ಟಿಗಳ ಜಾತ್ರೆಯಲ್ಲಿಯೂ, ಪಂಚಾಶತಮ ದಿನದ ಜಾತ್ರೆಯಲ್ಲಿಯೂ, ಪರ್ಣಶಾಲೆಗಳ ಜಾತ್ರೆಯಲ್ಲಿಯೂ, ಅಂತೂ ವರುಷಕ್ಕೆ 3 ನಿಮ್ಮಲ್ಲಿರುವ ಗಂಡಸರೆಲ್ಲರೂ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಆತನು ಆದುಕೊಳ್ಳುವ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು. ಒಬ್ಬರೂ ಕೈಯಲ್ಲಿ ಕಾಣಿಕೆ ಇಲ್ಲದೆ ಆತನ ಸನ್ನಿಧಿಗೆ ಬರಕೂಡದು. ಪ್ರತಿಯೊಬ್ಬನು ತನಗೆ ಯೆಹೋವನು ಅನುಗ್ರಹಿಸಿದ ಆದಾಯದ ಮೇರೆಗೆ ತನ್ನ ಶಕ್ತ್ಯಾನುಸಾರ ಕೊಡಬೇಕು. ಆಗ ಅಪ್ಪ ಹೇಳ್ತಾರೆ, ನೀವು 10ನೇ ವಾಕ್ಯ ಓದಿ, 11ನೇ ವಾಕ್ಯ. ಮತ್ತು ಆತನ ಹೆಸರನ್ನು ಸ್ಥಾಪಿಸುವುದಕ್ಕೂ ಆದುಕೊಳ್ಳುವ ಸ್ಥಳದಲ್ಲಿ ನೀವು ನಿಮ್ಮ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ದಾಸದಾಸಿಯರು, ನಿಮ್ಮ ಊರಿನಲ್ಲಿರುವ ಲೇವಿಯರು, ಪರದೇಶದವರು, ತಾಯಿ ತಂದೆ ಇಲ್ಲದವರು, ವಿಧವೆಯರು, ಇವರೆಲ್ಲ ಪಸ್ಕಾಪಕ್ಕೆ ಬರ್ಬೇಕಿಲ್ಲಿ. ಅದೇ ಅಪ್ಪ ಹೇಳೋದಲ್ಲಿ, ತಾಯಿ ತಂದೆ ಇಲ್ಲದವರು, ಲೇವಿಯರು, ಪರದೇಶದವರು, ವಿಧವೆಯರು ನಿಮ್ಮ ದೇವರಾದ ಯೆಹೋವನ ಸನ್ನಿಧಾನದಲ್ಲಿ ದುಃಖದಿಂದ ಇರಬೇಕು, ಸಂಭ್ರಮಿಸಬೇಕು. ಸಂಭ್ರಮ. ಅವಾಗ ಯಾರಾದ್ರೂ ನಿಮಗೆ ಜೇಮ್ಸ್ ಅವರೇ ಬರ್ತಡೇ ದಿನ ನಗ ಕೇಳ್ತಾರ? ಕ್ಯಾರನ್ ಅವರೇ, ಯಾರಾದ್ರೂ ನಿಮಗೆ ದಯವಿಟ್ಟು ನಿಮ್ಮ ಬರ್ತಡೇ ದಿನ ನೀವು ನಗಬೇಕು, ನಿಮ್ಮ 32 ಹಲ್ಲುಗಳನ್ನ ತೋರಿಸಬೇಕು, ನಗುತ್ತಾ ಓಡಾಡಬೇಕು, ಚಿಲಿ ಅಂತ ಮಾಡ್ಬೇಕು ಅಂತ ಹೇಳ್ಕೊಡ್ತಾರ? ಹೆಂಗೆ ಬರ್ತದ್ದು? ಅದ್ಯಾಕೆ ಇದು ಬರೋದಿಲ್ಲ ಆಟೋಮೆಟಿಕ್ ಆಗಿ? ಇದು ಬರಬೇಕು. ಇದು ಆಟೋಮೆಟಿಕ್ ಯಾಕೆ ಬರಲ್ಲ ಅಂದರೆ, ನೀನು ಇನ್ನೂ ಕವನೊಳಗೆ ಬಂದಿಲ್ಲ ಅಂತ ಅರ್ಥ. ಕವನೊಳಗೆ ಬಂದ್ರೇ ಅದು ನಿಮ್ಗೆ ಗೊತ್ತಾಗತ್ತೆ. ಊಟಿ ಹತ್ರ ಹೋಗ್ಬಿಟ್ಟು 4-5 ಜನ ಮಕ್ಕಳೆಲ್ಲ ಹೋಗ್ಬಿಟ್ಟು ಕೊನೆ ಮಗ ಇದ್ದಾನೆ ಎಲ್ಲ ಇಳಿಸ್ಬಿಟ್ಟು, ಏಯ್ ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಅವನು ಕಾಣ್ತಿಲ್ಲ. ಅವನು ಹೇಳ್ತಾನೆ, ಏನು ಎಲ್ಲ ಚೆನ್ನಾಗಿದೆ ಅಂತಾರೆ, ನನಗೇನು ಕಾಣ್ತಾ ಇಲ್ವಲ್ಲೋ. ಅಯ್ಯೋ ನಿನ್ನ ಕಾಣಲ್ಲ, ನಾನೇನು ಮಾಡಲಿ? ಸಾಲ್ಗೆ ಅಟ್ಲೀಸ್ಟ್ ತಿಳ್ಕೊ. ಅಲ್ಲ, ಸೂರ್ಯ ಇಲ್ವಲ್ಲ ಅಲ್ಲಿ? ಸೂರ್ಯ ಐತೆ. ಹಾಗೆ ನೀವೆಲ್ಲ ಆತ್ಮೀಯ ಕುರುಡರಾಗಿದ್ದೀರಾ. ನಿಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. ಆ ತೆರೆಯತಕ್ಕಂಥ ಒಂದು ವೇದಿಕೆ ಏನಂದ್ರೆ ಇದು ವೇದಿಕೆ. ವಾಕ್ಯದ ತಿರುಳಿಂದ ನಿಮ್ಮ ಕಣ್ಣುಗಳನ್ನ ದೇವರು ಮನೋನ್ನತಗಳು ಬೆಳಗಿಸ್ತಾರೆ. ಸತ್ತವರೊಳಗೆ ಬದುಕೋರನ್ನ ಹುಡುಕೋದೇನಂತ ಅಪ್ಪ ಹೇಳ್ತಾರೆ. ಇನ್ನು ಅಳೋದು ಬೇಕಾಗಿಲ್ಲ, ನಾ ಎದ್ದಿದ್ದೀನಿ, ಎಲ್ಲ ಮುಗಿಸಿದ್ದೀನಿ, ನನ್ನ ರಕ್ತವನ್ನು ನಿಮಗಾಗಿ ತಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಸಂಭ್ರಮ ಅಂದ್ರೆ ಏನು? ಯೇಸು ಕ್ರಿಸ್ತ ನಮಗಾಗಿ ಕೊಟ್ಟಂತ ರಕ್ಷಣೆ, ಆ ರಕ್ಷಣೆ ದಾಸತ್ವದಿಂದ ಇದ್ದಂಥ ಜನರನ್ನ ದೇವರು ಹೊರಗಡೆ ಕರ್ಕೊಂಡ್ಬರ್ತಾರೆ. ಅವ್ರ ಕೈಲಿ ಕರ್ಕೊಂಬರಕ್ಕಾಗಿಲ್ಲ, ಅವ್ರ ಕೈಲಿ ಕೊಡೋಕ್ಕಾಗಲಿಲ್ಲ. ಅವ್ರದ್ದೊಂದು ಆರ್ಮಿ ಇರಲಿಲ್ಲ, ಒಂದು ನೇವಿ ಇರಲಿಲ್ಲ, ಒಂದು ಏರ್ಫೋರ್ಸ್ ಇರಲಿಲ್ಲ, ಯಾವ ವೆಪನ್ಗಳಿರಲಿಲ್ಲ, ಯಾವ ವಿಧವಾದ ಸೇನೆಗಳಿರಲಿಲ್ಲ, ಯಾವ ಜ್ಞಾನ ಇರಲಿಲ್ಲ, ಈಟಿ ಕತ್ತಿ ಕಡಗ ಕಳಗ ಯಾವುದು ಇರಲಿಲ್ಲ. ಅವ್ರಿಗೆ ಯಾವ ವೆಪನ್ ಇಲ್ದೇನೆ ಒಂದೇ ಒಂದು ತೊಟ್ಟು ರಕ್ತ ಹಾಕಿ ಹೊರಗಡೆ ಕರ್ಕೊಂಡ್ಬರ್ತಾರಪ್ಪ. ಒಬ್ಬನ ಕರ್ಕೊಂಡ್ಬರ್ಲಿಲ್ಲ, 30 ಲಕ್ಷ ಜನಗಳನ್ನ ದೇವರು ಕರ್ಕೊಂಡ್ ಬಂದಿದ್ದಾರೆ. ಯಾಕಂದರೆ ರಕ್ಷಣೆ ಅನ್ನೋದು ದೇವರ ಆಶೀರ್ವಾದಕ್ಕೆ ಅದು ಭಾಗ್ಯದಾಯಕವಾಗಿರುತ್ತೆ. ದೇವರು ಅದರಲ್ಲಿ ನಮ್ಮ ಜೀವಿತವನ್ನ ಅವರ ಅಭಿವೃದ್ಧಿ ಪಡಿಸಕ್ಕೆ ಎದ್ದು ಬರ್ತಾರೆ. ನನ್ನ ಅಗತ್ಯವೆಲ್ಲ ಪೂರೈಸುವ, ಕೊರತೆಯೆಲ್ಲ ನೀಗಿಸುವ, ನನ್ನ ಕಣ್ಣೀರನ್ನೆಲ್ಲ ಒರೆಸಿರುವ ಯೆಹೋವ ಈರೇ. ನನ್ನ ಅಗತ್ಯವೆಲ್ಲ ಪೂರೈಸುವ, ಕೊರತೆಯೆಲ್ಲ ನೀಗಿಸುವ, ನನ್ನ ಕಣ್ಣೀರನ್ನೆಲ್ಲ ಒರೆಸಿರುವ ಯೆಹೋವ ಈರೇ. ನನ್ನ ಅಗತ್ಯವೆಲ್ಲ ಪೂರೈಸುವ, ಕೊರತೆಯೆಲ್ಲ ನೀಗಿಸುವ, ನನ್ನ ಕಣ್ಣೀರನ್ನೆಲ್ಲ ಒರೆಸಿರುವ ಯೆಹೋವ ಈರೇ.
ದೇಹದಲ್ಲಿರುವ ಜೀವ ಯಾವ್ದಲ್ಲಿದೆ? ರಕ್ತದಲ್ಲಿ. ಆ ಜೀವ ಯಾವ್ದಲ್ಲಿ ಅಡಗಲ್ಪಟ್ಟಿದೆ? ರಕ್ತದಲ್ಲಿ ಅಡಗಲ್ಪಟ್ಟಿದೆ. ಮನುಷ್ಯನ ರಕ್ತ ಹೊರಟೋದ್ರೆ ಜೀವ ಸತ್ತೋಗ್ತಾರೆ. ಹೊರಟೋಯ್ತು. ಈಗ ಜೀವ, ಆ ಜೀವನ ರಕ್ತ ಆಗಿದೆ. ಅದಕ್ಕೆ ಯೇಸು ಹೇಳ್ತಾರೆ, ನಾನು ಆಡುವ ಮಾತುಗಳು ನಿಮಗೆ ಜೀವವಾಗಿಯೂ ಆತ್ಮವಾಗಿದೆ. The words what I speak to you, it is a spirit and life ಅಂತ ಹೇಳ್ತಾರೆ. ಆಗ ಯೇಸುವಿನ ವಾಕ್ಯ ನೀವು ಇಟ್ಕೊಂಡ್ರೆ ಬೈಬಲ್ ಇದೆಯಲ್ಲ, ಅದು ಬೋಗಿಣಿ ಇದ್ದಾಗೆ. ಸತ್ಯವೇದ ಫುಲ್ಲು ರಕ್ತದಿಂದ ತುಂಬಲ್ಪಟ್ಟಿದೆ. ಅದು ಎಲ್ಲ ರಕ್ತದಿಂದ ತುಂಬಲ್ಪಟ್ಟಿದೆ. ಅದಕ್ಕೆ ಅದ್ರಲ್ಲಿ ಜೀವ ಇದೆ. ಆ ವಾಕ್ಯ ಕೆಲಸ ಮಾಡುತ್ತೆ. ಆ ಸಿಂಹಾಸನ ಮುಂದೆ ದೇವ್ರ ಬಲಗಡೆಯಲ್ಲಿ ಏಸಪ್ಪ ಕೂತ್ಕೊಂಡಿದ್ದಾರೆ. ಅವ್ರ ಮುಂದಾಗಿ ಒಂದು ಕೆನೋಪಿ ಇಡಲ್ಪಟ್ಟಿದೆ. ಆ ಕೆನೋಪಿ ಅಂದರೆ ದರ್ಪಣ ಅಂತ ಹೇಳ್ತಾರೆ. ಆ ದರ್ಪಣ ಬಂದು ಕೆಂಪು ದರ್ಪಣವಾಗಿದೆ. ಆ ಕೆಂಪು ದರ್ಪಣದಿಂದ ದೇವರು ಜಯಣ್ಣನ ನೋಡ್ತಾರೆ, ನೇತ್ರನ ನೋಡ್ತಾರೆ, ನಾಗೇಶ್ನ ನೋಡ್ತಾರೆ. ಅವ್ರನ್ನ ನೋಡ್ಬೇಕಾದ್ರೆ ಅವ್ರು ಹೇಗೆ ಕಾಣ್ತಾರೆ ಅಂತ ತಂದೆಯಾದ ದೇವರಿಗೆ ಯೇಸುವಿನ ನೀತಿನ ಧರಿಸ್ಕೊಂಡಿರೋರಾಗಿ ಅವ್ರು ಕಾಣ್ತಾರೆ. ಆ ಯೇಸುವಿನ ನೀತಿ ಅವ್ರು ಧರಿಸ್ಕೊಂಡಿರೋ ಕಾರಣ ಆ ರಕ್ತ ಏನ್ ಮಾಡುತ್ತೆ, ಅವ್ರಿಗೆ ಕರುಣೆ ತೋರಿಸ್ಬಿಡುತ್ತೆ. ಅದಕ್ಕೆ 24 ಗಂಟೆ ಈ ರಕ್ತ ದೇವ್ರ ಮುಂದೆ ಸಾಕ್ಷಿಯಾಗಿ ಮಾತಾಡ್ತಾ ಇರುತ್ತೆ. 24 ಗಂಟೆ ನಮ್ಮ ಒಡಂಬಡಿಕೆನ ಅದು ಸ್ಥಿರ ಮಾಡ್ತಾ ಇರುತ್ತೆ. 24 ಗಂಟೆ ನಮ್ಮ ರಕ್ಷಣೆನ ಸಾಧಿಸೋದಕ್ಕೆ ಈ ರಕ್ತ ನಮ್ಮ ಜೊತೆ ಹೋರಾಡ್ತಾ ಇರುತ್ತೆ. 24 ಗಂಟೆ ಈ ರಕ್ತ ನಮಗಾಗಿ ಕ್ಷಮೆ ಕೊಡು ಅಂತ ಹೇಳಿ ನಮ್ಮ ಪರವಾಗಿ ಅದು ಮಾತಾಡ್ತದೆ. ದಟ್ಸ್ ಬ್ಲಡ್ ಹ್ಯಾಸ್ ಲೈಫ್. ಬ್ಲಡ್ ಸ್ಪೀಕ್ಸ್. ಇಟ್ ಇಸ್ ದ ಲೀಗಲ್ ವಾಯ್ಸ್ ಆಫ್ ಗಾಡ್. ಇದು ನ್ಯಾಯದ ಧ್ವನಿಯಾಗಿದೆ. ಇದು ಕಾನೂನಾತ್ಮಕವಾದ ಧ್ವನಿಯಾಗಿದೆ. ಇದು ದೇವರ ಧ್ವನಿಯಾಗಿದೆ. ಇದು ದೇವರ ಭಾಷೆಯಾಗಿದೆ. ದೇವರಿಗೆ ಭಾಷೆ ಇಲ್ಲ, ಅವ್ರ ರಕ್ತನೇ ಭಾಷೆ ಇದ್ದಂಗೆ. ಆ ರಕ್ತ ನೋಡ್ತಾ ಇದ್ದಂಗೆ ದೇವರೆಲ್ಲ ಕೆಲಸ ಮಾಡ್ಬಿಡ್ತಾರೆ. ಅದಕ್ಕೆ ರಕ್ತ ಎಲ್ಲಿರುತ್ತೆ? ಆ ರಕ್ತ ಬರಬೇಕಾದ್ರೆ ದೇವರಲ್ಲಿ ಕೆಲಸ ಮಾಡ್ತಾರೆ. ಆ ರಕ್ತ ಯಾವಾಗ ನೀನು ನುಡಿದ್ಯಾ, ನೀನು ನುಡಿಬೇಕಾದ್ರೆ ಅದು ಸ್ಥಾಪನೆ ಆಗತ್ತೆ. ಯಾವಾಗ ಸ್ಥಾಪನೆ ನೀನು ನುಡಿಬೇಕು, ಅಪ್ಪ ಎಲ್ಲ ರಕ್ತದಲ್ಲಿ ಆಗತ್ತೆ, ಇದು ನಡೆಯುತ್ತೆ, ಇದು ನೆರವೇರುತ್ತೆ ಅಂತ ನೀವು ಯಾವಾಗ ಹೇಳ್ತೀರಾ, ನಾನು ಹೇಳ್ತೇನೆ ಪ್ರಿಯ ಮಕ್ಕಳೇ, ಕರ್ತನು ಆ ಕೆಲಸಗಳನ್ನ ನಿಮಗಾಗಿ ಆಶೀರ್ವಾದ ಮಾಡಿಕೊಡ್ತಾರೆ. ಆಗ ದೇವರ ರಕ್ತ ಬಂದು ನಮಗಾಗಿ ಇಡಲ್ಪಟ್ಟಿದೆ. ಇಟ್ಸ್ ಲೈಕ್ ಎ ಮೆಡಿಸನ್. ನಮ್ಮ ರಕ್ಷಣೆಯಲ್ಲಿ, ನಮ್ಮ ಅಪಾಯಗಳಲ್ಲಿ, ನಮ್ಮ ಕಣ್ಣೀರುಗಳಲ್ಲಿ ಇದೆಲ್ಲ ಕೆಲಸ ಮಾಡೋಕ್ಕೆ ಆರಂಭ ಮಾಡುತ್ತೆ. ಯಾವಾಗ ಬರುತ್ತದು? ಕೀರ್ತನೆ 91:1 ಹೇಳುತ್ತೆ, ಪರಮಾತ್ಮನ ಮೊರೆ ಹೊಕ್ಕಿರುವನು ಆಗ ಅವ್ರ ಮೊರೆಯೊಳಗೆ ಬರಬೇಕು. ಆ ಮೊರೆಯೊಳಗೆ ಬರೋನು ಯಾರು ಗೊತ್ತಾ ರೀಟಾ ಅವರೇ? ಆ ರಕ್ತದಿಂದ ತೊಳೆಯಲ್ಪಟ್ಟವನು. ರಕ್ತ ನಮ್ಮ ಬಗ್ಗೆ ಮಾತಾಡುತ್ತೆ. 24 ಗಂಟೆ ರಕ್ತ ಹೇಳ್ತಾ ಇರುತ್ತೆ, ಈ ಮಗನ ಕ್ಷಮಿಸು, ಈ ಮಗನ ಮನ್ನಿಸು. ಆಗ ಯಾವಾಗ ದೇವರು ಶಿಲುಬೆ ಮೇಲೆ ಆ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ರು, ಆ ರಕ್ತ ಎಲ್ಲ ಮುಗಿದ ಮೇಲೆ ದೇವರು ಒಂದು ಮಾತು ಹೇಳ್ತಾರೆ, ಇಟ್ ಈಸ್ ಫಿನಿಶ್. ಅದೆಲ್ಲ ತೀರಿತು. ಏನ್ ತೀರಿತು? ಮಾನವನ ಮೇಲೆ ಇದ್ದ ಪಾಪಗಳು ತೀರಿತು. ಮಾನವನ ಮೇಲೆ ಸೈತಾನ್ ಏನೆಲ್ಲ ಲೆಕ್ಕಾಚಾರ ಹಾಕಿ ಅವನ ಮೇಲೆ ದಂಡನೆ ಮಾಡಿ ಇಟ್ಟಿದ್ದ ಆ ಎಲ್ಲ ಹೊರೆಗಳು ತೀರಿತು. ದೇವರು ಎಲ್ಲವನ್ನ ಇರಾಡಿಕೇಟ್ ಮಾಡಿ ಶಿಲುಬೆ ಮೇಲೆ ಅದನ್ನ ಪತ್ರವನ್ನ ಜಡಿದು ಇಲ್ಲದಂತಾಗಿ ಮಾಡಿ ಜಯೋತ್ಸವ ಮಾಡುವಂತ ಎಂಬಂತೆ ಮೆರೆಸುತ್ತಾ ತೋರಿಸ್ತಾ ದೇವರಿಗೆ ಸ್ತೋತ್ರವಾಗಲಿ. ಕೆಲವು ದೊಡ್ಡ ದೊಡ್ಡ ಬೆಟ್ಟ ಹತ್ತಿದ ತಕ್ಷಣ ಏನು ಮಾಡ್ಬಿಡ್ತಾರೆ, ಬೆಟ್ಟ ತುಟ್ಟ ತುದಿಗೆ ಹೋಗಿ ಅವ್ರು ಯಾವ ದೇಶದಿಂದ ಬಂದಿದ್ದಾರೆ ಆ ದೇಶದ ಫ್ಲಾಗ್ನ ಏನು ಮಾಡ್ತಾರೆ, ಆರಿಸ್ತಾರೆ. ಅದನ್ನು ನಾವು ಹತ್ತಿ ಜಯೋತ್ಸವ ಮಾಡಿದ್ವಿ ಅಂತೇಳಿ. ಹಾಗೆ ಯೇಸು ಸ್ವಾಮಿ ಕೆಲವನವರೇ ಶಿಲುಬೆ ಮೇಲೆ ಹತ್ಬಿಟ್ಟು ಇಡೀ ಮಾನವ ಕುಲ ಕೋಟೆಯ ಆ ಶಾಪಗಳನ್ನ ಹೊತ್ಕೊಂಡ್ಬಿಟ್ರು. ಆಕೆ ರಕ್ಷಣೆ. ಆ ರಕ್ಷಣೆ ಏನಂತಂದರೆ ನಿನಗಾಗಿ ಇಡಲ್ಪಟ್ಟ ಆಸ್ತಿ ಪಾಸ್ತಿಗಳನ್ನ ಬಿಡುಗಡೆ ಮಾಡೋದಕ್ಕೆ ಅದು ತಡೆಯಾಗಿದೆ. ಆ ತಡೆ ನೀಗೋದಕ್ಕೆ ರಕ್ತ ಬೇಕಾಗಿದೆ. ಅದಕ್ಕೆ ದಾಸದಲ್ಲಿದ್ದಂಥ ಈ ಮಕ್ಕಳನ್ನ ದೇವರು, ಆ 4 ವರ್ಷದಲ್ಲಿದ್ದಂಥ ಮಕ್ಕಳನ್ನ ದೇವರು ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿ ಕರ್ಕೊಂಬಂದ್ಮೇಲೆ ಅಲ್ಲಿಗೆ ಬಿಡಲಿಲ್ಲ, ಅವ್ರನ್ನ ಅಲ್ಲಿಗೆ ಬಿಡಲಿಲ್ಲ. ದಟ್ ಈಸ್ ಕಾಲ್ಡ್ ಸಾಲ್ವೇಷನ್. ಪೆಸಾಕ್ ಮೀನ್ಸ್ ಇಟ್ಸ್ ಅ ಸಾಲ್ವೇಷನ್. ಪೆಸಾಕ್ ಮೀನ್ಸ್ ಸಾಲ್ವೇಷನ್. ಆಗ ಆ ರಕ್ಷಣೆ ಮಾತ್ರ ಕೊಡಲಿಲ್ಲ. ರಕ್ಷಣೆ ಆದಮೇಲೆ ಎರಡನೇ ಮಧ್ಯದಲ್ಲಿ ಬರೋ ಹಬ್ಬ ಬರುತ್ತೆ, ಶವೆಯೋತ್ ಅಂದರೆ ಪೆಂತೆಕೋಸ್ತ್ ಹಬ್ಬ. ಗಾಡ್ ಇಸ್ ಗೋಯಿಂಗ್ ಟು ಎಂಪವರ್ ಯು. ನಿನ್ನನ್ನು ದೇವರು ತನ್ನ ಆತ್ಮ ಅಭಿಷೇಕದಲ್ಲಿ ತುಂಬಿಸ್ಬಿಡ್ತಾನೆ. ಯಾಕಂದರೆ ನೀನು ಪರಿಶುದ್ಧ ಜನರಾಗಬೇಕಂತೇಳಿ. ನೆಕ್ಸ್ಟು ಕೊನೆ ಹಬ್ಬ ಹೇಳುತ್ತೆ ಸುಕ್ಕೋತ್ ಹಬ್ಬ. ನೀ ದೇವರೊಂದಿಗೆ ನಡಿಬೇಕು. ಯು ಹ್ಯಾವ್ ಟು ವಾಕ್ ವಿತ್ ಗಾಡ್. First one you got a salvation. Second one you have been a righteous people and a holy nation. And the third thing you will walk with God. ಅಲ್ವಾ? ನೋಡಿ, ಮದುವೆ ಆದಮೇಲೆ ಏನು ಹೇಳ್ತಾರೆ ತಂದೆ ತಾಯಿ ಹೆಣ್ಮಕ್ಳಿಗೆ, ನೋಡಮ್ಮ ನಾವು ಕೈ ತೊಳ್ಕೊಂಬಿಟ್ವಿ, ನೀನು ಏನಿದ್ರು ನಿನಗೆ ಬಟ್ಟೆ ಗಿಟ್ಟೆ ಎಲ್ಲ ಕೊಡಿಸ್ಬೇಕು, ಚಪ್ಪಲಿ ಎಲ್ಲ ಕೊಡಿಸ್ಬೇಕಂದ್ರೆ ಅವನೇ, ನೀನು ಅವನಿಂದನೇ ಹೋಗ್ಬೇಕು, ನಾವಿಲ್ಲ ಇದಕ್ಕೆ. ಕೈ ತೊಳ್ಕೊಂಬಿಡ್ತಾರೆ, ನೀನು ಅವನ್ನೇ ಹಿಂಬಾಲಿಸ್ಕೊಂಡು ಹೋಗ್ಬೇಕು. ಆ ರೀತಿಯೇ ಸಭೆಯೊಳಗೆ ನೀವು ಬಂದ್ಬಿಟ್ರಿ, 20 ವರ್ಷ 30 ವರ್ಷ ಲೋಕದಲ್ಲಿದ್ರಿ, ಯಾವುದ್ಯಾವುದೋ ಕೆಲಸಗಳು ಮಾಡ್ತಾ ಇದ್ವಿ, ಗಲೀಜ್ ಕೆಲಸನ ಮಾಡ್ತಾ ಇದ್ವಿ. ನಮಗೆ ರಕ್ಷಣೆ ಸಿಕ್ಬಿಡ್ತು. ರಕ್ಷಣೆ ಸಿಕ್ಕಿದ ತಕ್ಷಣ ನಮ್ಮನ್ನೆಲ್ಲ ಕರ್ಕೊಂಬಂದರು, ಸಭೆಯೊಳಗೆ ಕರ್ಕೊಂಬಂದ್ಬಿಟ್ಟು ಅಟ್ಟಿಯೊಳಗೆ ಹಾಕ್ಬಿಟ್ರು. ಕುರಿನ ಅಟ್ಟಿಯೊಳಗೆ ಹಾಕ್ಬಿಟ್ರು. ಅಟ್ಟಿ ಅಂದ್ರೇನು? ಕುರಿಗಳಿರತಕ್ಕಂಥ ಸ್ಥಳ. ನನ್ನ ಕುರಿಗಳು ನನ್ನ ಶಬ್ದವನ್ನು
ಆಲಿಸ ನೋಡಿ, ಎಷ್ಟು ಕುರಿಗಳು ಕುತ್ಕೊಂಡಿತ್ತು ಆಲಿಸ್ಗಳೇ, ಆಲಿಸ್ತಾ ಇದೆ. ನೀವೆಲ್ಲ ಆಲಿಸ ಕುತ್ಕೊಂಡ್ಬಿಟ್ಟು ನೀವೆಲ್ಲ ಪರಿಶುದ್ಧರ ಜನರಾಗ್ಬಿಟ್ವಿ. ಈಗ ದೇವ್ರ ಜೊತೆ ನೀವು ನಡೀತಾ ಇದ್ದೀರಾ. 1991 ಇಸ್ವಿಲಿ ನಾವು ದೇವ್ರ ಕಡೆ ಬಂದ್ಬಿಟ್ಟು ಶುದ್ಧ ಜನರಾಗಿ ಮಾಡಿದ್ರು, ಪರಿಶುದ್ಧ ಮಾಡಿದ್ರು. 91ರಿಂದ 2026ವರೆಗೂ ದೇವ್ರ ಜೊತೆ ನಾನು ನಡೀತಾನೆ ಇದ್ದೀನಿ. ಟಯರ್ಡ್ ಆಗ್ಲಿಲ್ಲ, ಯಾಕಂದ್ರೆ ಟಯರ್ಡ್ ಆಗಲ್ಲ. ಯಾಕಂದ್ರೆ ದೇವರ ದಾರಿಗಳು ಹಗುರವಾಗಿರುತ್ತೆ, ಸಮಾಧಾನ ಆಗಿರುತ್ತೆ, ಧೈರ್ಯವಾಗಿರುತ್ತೆ, ಜಯಕರವಾಗಿರುತ್ತೆ, ಸಮೃದ್ಧಿ ಆಗಿರುತ್ತೆ, ಆಶೀರ್ವಾದ ಆಗಿರುತ್ತೆ. ನೀವು ಕೈಟ್ಟು ಮಾಡುವ ಎಲ್ಲಾ ಕೆಲಸಗಳನ್ನ ಯೆಹೋವನು ನಿಮ್ಮ ಕೈಗಳನ್ನ ಅವರು ವೃದ್ಧಿಪಡಿಸಿ ಅವ್ರ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ರಕ್ತದಲ್ಲಿ ಮಹಿಮೆ ತುಂಬಲ್ಪಟ್ಟಿದೆ. ದೇವರು ಹೇಳ್ತಾರೆ, ರಕ್ತ ಹಾಕಿದ ತಕ್ಷಣ ನನ್ನ ಪ್ರಿಯ ದೇವ ಮಕ್ಕಳು, ಒಂದೊಂದು ಮನೆಯಲ್ಲಿ 4 ಸಾವುಗಳಾಯ್ತು. ಆಗ ವಿಮೋಚನಾ ಕಾಂಡ ಅಂದ್ರೆ ಪ್ರಯಾಣ. ಯಾರ ಜೊತೆ? ಈ ಒಂದು ಲೋಕದ ಜಗತ್ತನ್ನು ಬಿಟ್ಟು ಆಧ್ಯಾತ್ಮಿಕ ಜಗತ್ತೊಂದಿಗೆ ನೀವು ದೇವರೊಂದಿಗೆ ನಡೆಯತಕ್ಕಂಥ ಒಂದು ಅವಕಾಶ ಈ ಸಭೆಯಲ್ಲಿ ಇಟ್ಟಿದ್ದಾರೆ. ನಡಿಬೇಕು. ಕಷ್ಟ ಬರುತ್ತೆ, ಕಣ್ಣೀರು ಬರುತ್ತೆ, ಹೋರಾಟ ಬರುತ್ತೆ. ಎಷ್ಟೇ ಹೋರಾಟ ಬಂದರೂ ಕೂಡ ನೀವು ಅದಲ್ಲಿ ಯಾವುದಲ್ಲೂ ದ್ಯುತಿಗೆಡೋದಿಲ್ಲ. ಅದಕ್ಕೆ ವಾಕ್ಯ ರಕ್ತ 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 ಅಂತ ಹೆಚ್ಚು ನೀನು ನುಡಿಯೋದಕ್ಕೆ ಆರಂಭ ಮಾಡಬೇಕು. ಏಸು ರಕ್ತಕ್ಕೆ ಜಯ, ಏಸು ರಕ್ತಕ್ಕೆ ಜಯ. ನಾನು ಯಾಕೆ ಹೇಳ್ತೀನಿ ರಕ್ತ ಜಯ? ಎಷ್ಟು ರಕ್ತ ಹೇಳ್ತೀರಾ ಅಷ್ಟು ಜಯ ನಿಮಗೆ ಸಿಗ್ತಾ ಹೋಗುತ್ತೆ. ರಕ್ತ ಹೇಳ್ತಾ ಇರಬೇಕು. ಅದಕ್ಕೆ ನಾವು ನೋಡ್ತೇವೆ ಮಾರ್ಕ್ ಸುವಾರ್ತೆ 5ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ 12 ವರ್ಷಗಳಿಂದ ರಕ್ತ ಕುಸುಮವಾದ ಸ್ತ್ರೀ, 12 ವರ್ಷ. ಶಿ ಹ್ಯಾಡ್ ಅ ಇಶ್ಯೂ ಆಫ್ ಬ್ಲಡ್ almost from 12 long years. And the Bible says she went to doctor, she went to hospitalize. ಪಂಡಿತರ ಓದಿ ಅದನ್ನ. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳಕೊಂಡರು. ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. 12 ವರ್ಷಗಳಿಂದ ರೋಗದಲ್ಲಿ ರುಜಿನವಾಗಿದ್ದ ಈ ಸ್ತ್ರೀ 12 ವರ್ಷಗಳ ಕಾಲ ನರಕ ವೇದನೆ ಅನುಭವಿಸಿ ತನ್ನ ಆಸ್ತಿಯನ್ನು ಹಾಕಿ, ತನ್ನ ಹಣವನ್ನು ಹಾಕಿ ಎಲ್ಲ ಕಡೆ ಡಾಕ್ಟರ್ ಹೋಗ್ತಾರ, ಡಾಕ್ಟರ್ ಇಲ್ಲ, ಸಂಧಿಸ್ತಾರ, ಆಸ್ಪತ್ರೆ ಇಲ್ಲ, ಎಲ್ಲ ಕಡೆ ಹೋದ್ಲು. ಆದ್ರೆ ವಾಕ್ಯ ಹೇಳುತ್ತೆ ಅವಳ ಆಸ್ತಿ ಕಳ್ಕೊಳ್ತಾ ಬಂದ್ಲು. ರೋಗ ಕಡಿಮೆ ಆಗ್ಲಿಲ್ಲ, ರೋಗ ಹೆಚ್ಚಾಗ್ತಾನೆ ಬಂತು ಹೊರತು ಮತ್ತೇನು ಅವಳಿಗೆ ಅವಕಾಶ ಆಗಲಿ. ಇವತ್ತು ಲೋಕ ಜನ ಆ ಥರ ಇದ್ದಾರೆ. ಬಿಕಾಸ್ ದೇ ಆರ್ ಔಟ್ಸೈಡ್ ಆಫ್ ದ ಕವರೆಂಟ್. They treat and they think their money is their God. But we believe our God is a mighty God. ನಮಗೆ ಹಣ ದೇವರಲ್ಲ, ದೇವರು ನಮಗೆ ಸರ್ವಶಕ್ತನಾಗಿದ್ದಾನೆ. ದೇವರು ನಮ್ಮ ಯಜಮಾನ ಆಗಿದ್ದಾನೆ. ಎಲ್ಲಿವರೆಗೆ ದೇವರ ಯಜಮಾನ ಮಾಡ್ತೀರಾ ಅಲ್ಲಿವರೆಗೆ ದೇವರು ನಿಮ್ಮ ಮನೆಯೊಳಗೆ ಯಜಮಾನ ಆಗಿರ್ತಾರೆ. ಯಾವ ದಿನದಲ್ಲಿ ಯಜಮಾನ ಬಿಟ್ಟು ಹಣವೇ ಸರ್ವಸ್ವ, ಹಣವೇ ದೇವರು, ಹಣ ಇಲ್ಲದೆ ಏನೂ ಇಲ್ಲ ಅಂತ ಯಾವಾಗ ಒಬ್ಬ ಮನುಷ್ಯ ನಂಬ್ಕೊಂಡು ಹೋಗ್ತಾನೆ ಅವನ ಜೀವನ ನರಕ ವೇದನೆ ಆಗಿರುತ್ತೆ, ನರಕ ಆಗಿರುತ್ತೆ. ಅದಕ್ಕೆ 12 ವರ್ಷ ಅವಳೆ ವಾಕ್ಯ ಹೇಳುತ್ತೆ, ಅವಳೆ ತನ್ನ ಕಾಸೆಲ್ಲ ಖರ್ಚು ಮಾಡಿದ್ಲು, ರೊಕ್ಕ ಎಲ್ಲ ಖರ್ಚು ಮಾಡಿದ್ಲು. ಅದು ದೇವ್ರ ವಾಕ್ಯ ಹೇಳುತ್ತೆ ಬ್ಲಡ್ ಬರ್ತಾನೇ ಇತ್ತಂತೆ ಅವಳು ಬಾಡಿಯಿಂದ. ರಕ್ತ ಕುಸುಮ ರೋಗ ಅಂದರೆ ಪೀರಿಯಡ್ಸ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಮೆನೋಪಾಲಿಸ್ ರೋಗ ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳಿಗೆ ತಿಂಗಳಿಗೊಂದ್ಸತಿ ಆಗುವಂಥ ರೋಗ, ಅದು ಒಂಥರ ಕಾಯಿಲೆ. ಅದು ಆ ರಕ್ತ ಹೋಗ್ತಾರೇ ಅವ್ರಿಗೆ ಆರೋಗ್ಯ ಬರುತ್ತೆ. ಬಟ್ ದಿಸ್ ಲೇಡಿ ಕಂಟಿನ್ಯೂಸ್ ಸ್ಪಾಂಟೇನಿಯಸ್ ಆಗಿ ಬ್ಲಡ್ ಹೋಗ್ತಾ ಇದ್ರೆ ಹೇಗ್ರಿ ಇರ್ತಾರೆ ಗಂಡ ಮನೇಲಿ ಹೇಗಿರ್ತಾರೆ? ಮನೆಯೆಲ್ಲ ಸ್ಟಿಂಕಿಂಗು, ಮನೆಯೆಲ್ಲ ವಾಸನೆ. ಕೊನೆಗೆ ಗಂಡ ಡಿಸೈಡ್ ಮಾಡೋದು, ನೋಡಮ್ಮ ತಾಯಿ ನಾನು ನಿನ್ನ ನೋಡೋಕ್ಕಾಗಲ್ಲ, ಎಲ್ಲಾರು ಒಂದು ಕಡೆ ರೂಮಲ್ಲಿ ಹೋಗಿ ಇದ್ಬಿಡು ಅಂತ ಹೇಳಿ ಅವಳನ್ನ ತಗೊಂಡು ಯಾವುದೋ ಒಂದು ಗುಡಿಸ್ದಲ್ಲಿ ತಗೊಂಡೋಗಿ ಬಿಟ್ಬಿಟ್ರಂತೆ. ನೆಕ್ಸ್ಟ್ ವಾಕ್ಯ ಹೇಳುತ್ತೆ, ಆ ಸ್ಥಿತಿಯಲ್ಲಿದ್ದಾಗ ಒಂದು ದಿನ ವಾಕ್ಯ ಹೇಳೋದಿಮ್ಮ ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದುದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿದೆಂದು ತನ್ನಲ್ಲಿ ತಿಳುಕೊಂಡು ಗುಂಪಿನಲ್ಲಿ ಹಿಂತಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನಗಾದದ್ದನ್ನು ತಿಳುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. 12 ವರ್ಷಗಳಿಂದ ಆಗ್ತಿರೋ ಕಾಯಿಲೆ, ಗುಣವಾಗ್ತಿರೋ ಕಾಯಿಲೆ 12 ಸೆಕೆಂಡ್ ಅಲ್ಲಿ ಗುಣ ಆಗೋದಕ್ಕೆ ರೆಡಿ ಆಗತ್ತೆ. ಯಾವಾಗ ರೆಡಿ ಆಗುತ್ತೆ? ನಿನ್ನ ಹೃದಯದಲ್ಲಿ ಆ ರಕ್ತ ಚೆನ್ನಾಗಿದೆ, ಯೇಸು ರಕ್ತ ಎಲ್ಲಾನು ಗುಣ ಮಾಡುತ್ತೆ, ಆ ರಕ್ತದಲ್ಲಿ ನನಗೆ ಬಿಡುಗಡೆ ಇದೆ, ಆ ರಕ್ತದಲ್ಲಿ ನನಗೆ ವಿಮೋಚನೆ ಇದೆ, ಆ ರಕ್ತ ನನ್ನ ಬಂಧನಗಳಿಂದ ಬಿಡುಗಡೆ ಮಾಡುತ್ತೆ ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಅಂದುಕೊಂಡಳು. ಮೀನ್ಸ್ ಶಿ ರಿಪೀಟೆಡ್ ದ ಗಾಡ್ಸ್ ವರ್ಡ್. ನಾನು ಹೇಳ್ತೀನಿ, ನಾನು ನಿಲ್ಲಿಸ್ತೇನೆ. ಅವಳು ಕೀರ್ತನೆ 91 ಹೇಳಿರ್ಬೋದು.
ಕೀರ್ತನೆ 27 ಹೇಳಿರ್ಬೋದು. ಅಬ್ರಾಹ್ಮನ ಆಶೀರ್ವಾದ ಹೇಳ್ಬೋದು, ನಾನೇ ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಿನ್ನ ಹೆಸರನ್ನ ಪ್ರಖ್ಯಾತಪಡಿಸ್ತೀನಿ, ನಿನ್ನ ಹೆಸರನ್ನ ನಿನ್ನ ಆಶೀರ್ವದಿಸ್ತೇನೆ, ನಿನ್ನ ಆಶೀರ್ವಾದ ನಿಧಿ ಆಗ್ತೀಯಾ, ನಿನ್ನ ಹರಿಸೋರನ್ನ ಹರಿಸುತ್ತೇನೆ, ನಿನ್ನ ಶಪಿಸೋರನ್ನ ಶಪಿಸುತ್ತೇನೆ, ನಿನ್ನ ಮೂಲಕ ಭೂಮಿ ಎಲ್ಲಾ ಗೋತ್ರಗಳಿಗೆ ಆಶೀರ್ವಾದ ಉಂಟಾಗುತ್ತದೆ. ಅದೆಲ್ಲ ಅವಳ ಮನಸ್ಸಿಗೆ ಬಂದಿರಬೇಕು ಜೇಮ್ಸ್ ಅವರೇ. ಆಗ ಅವಳು ಏನ್ ಮಾಡ್ತಾಳೆ, ದೇವರು ಮಾಡೋ ಅದ್ಭುತಗಳನ್ನ ನೋಡ್ತಾಳೆ. ಹೇಗೆ ನೋಡ್ತಾಳೆ? ಕಿವಿಯಿಂದ ಕೇಳ್ತಾಳೆ. ದ ಫೇತ್ ಕಮ್ಸ್ ಬೈ ಹಿಯರಿಂಗ್, ದ ಹಿಯರಿಂಗ್ ಆಫ್ ವಾಟ್? ದ ವರ್ಡ್ ಆಫ್ ಗಾಡ್. ಆಗ ನಂಬಿಕೆ ಕೇಳುವುದರಿಂದ ಬರುತ್ತೆ. ಏನ ಕೇಳ್ತೀರಾ? ದೇವರ ವಾಕ್ಯವನ್ನ ಕೇಳ್ತೀರಾ. ಆ ದೇವರ ವಾಕ್ಯನೇ ರಕ್ತ, ಆ ದೇವರ ವಾಕ್ಯದಲ್ಲಿ ಬಲ ಇದೆ, ಆ ದೇವರ ವಾಕ್ಯದಲ್ಲಿ ಜೀವ ಇದೆ. ಆ ದೇವರ ವಾಕ್ಯ ಎಂದಿಗೂ ಬಿದ್ದು ಹೋಗಲ್ಲ. ಆಕಾಶ ಭೂಮಿ ಅಳಿದು ಹೋದರೂ ದೇವರ ವಾಕ್ಯ ಎಂದಿಗೂ ಅಳಿಯೋದೇ ಇಲ್ಲ. ಆ ವಾಕ್ಯದಲ್ಲಿ ಬಲವಿದೆ, ಆ ವಾಕ್ಯದಲ್ಲಿ ಜೀವ ಇದೆ. ಆ ವಾಕ್ಯ ನಂಬೋರಿಗೆ ದೇವರು 100ರಷ್ಟಾಗಿ 1000ದಷ್ಟಾಗಿ ಡೋರ್ಗಳನ್ನ ಓಪನ್. ಅದಕ್ಕೆ ನಾವು ಕೆಲವು ಟೈಮ್ ನಾವು ಹೇಳೋದಿಲ್ಲ, ಹೇಳೋದ್ರಿಂದ ನೀವು ಆಗಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತೇವೆ, ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ ಕಟ್ಟಲ್ಪಡುತ್ತೆ ಅಲ್ವಾ? ಸೈತಾನ ಕಟ್ಟಬೇಕು, ಏನ ಬಿಚ್ಚಬೇಕು? ಆಶೀರ್ವಾದ ಬಿಚ್ಚಬೇಕು, ಸಮಾಧಾನ ಬಿಚ್ಚಬೇಕು, ಧೈರ್ಯ ಬಿಚ್ಚಬೇಕು, ಜಯಗಳನ್ನ ಬಿಚ್ಚಬೇಕು. ಲಾರ್ಡ್, ಐ ರಿಲೀಸ್ ದ ವಿಕ್ಟರಿ ಇನ್ ದ ನೇಮ್ ಆಫ್ ಜೀಸಸ್. ಐ ರಿಲೀಸ್ ದ ಪವರ್ ಇನ್ ದ ನೇಮ್ ಆಫ್ ಜೀಸಸ್. ಐ ರಿಲೀಸ್ ದ ಹೆಲ್ತ್ ಇನ್ ಮೈ ಜೀಸಸ್ ಲಾರ್ಡ್. ಯೇಸು ನಾಮದಲ್ಲಿ ಆರೋಗ್ಯನ ಬಿಡುಗಡೆಗೊಳಿಸ್ತೇನೆ. ಯೇಸು ನಾಮದಲ್ಲಿ ಎಲ್ಲ ಅಲರ್ಜಿಗಳು ಬಿಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ.